ಎಸ್ ಇನ್ನು ಕಲಬುರಗಿಯಲ್ಲಿ ಸರ್ಕಾರಿ ಶಾಲಾ ಕಾಲೇಜು ಮಾತ್ರವಲ್ಲ ಬಿಒ ಕಚೇರಿಗೂ ಕೂಡ ಶಿಥಿಲಾವಸ್ಥೆಯ ಒಂದು ಕಠಿಣ ಕಾಟ ಕಾಡ್ತಾ ಇದೆ. ಕಲಬುರಗಿ ನಗರದ ಐವಾನ್ ಇ ಶಾಹಿ ಪ್ರದೇಶದಲ್ಲಿರೋ ಬಿಒ ಕಚೇರಿ 50ರಿಂದ 60 ವರ್ಷ ಹಳೆ ಕಟ್ಟಡದಲ್ಲಿ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಶಿಕ್ಷಣ ಇಲಾಖೆಯ ಸಿಬ್ಬಂದಿಗಳು. ಅಧಿಕಾರಿಗಳ ಸಿಬ್ಬಂದಿಗಳ ಸಮಸ್ಯೆ ಒಂದ್ ಕಡೆ ಇದು, ಆದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿತರಿಸೋ ಪುಸ್ತಕಗಳಿಗೂ ಕೂಡ ಸಂರಕ್ಷಣೆ ಇಲ್ಲ. ಮಳೆ ಬಂದ್ರೆ ಸಾಕು, ಆ ಮಳೆ ನೀರಲ್ಲಿ ಪುಸ್ತಕಗಳು ನೆನೆದು ಹೋಗುತ್ತೆ. ಮಳೆ ನೀರಿನಿಂದ ರಕ್ಷಿಸಿಕೊಳ್ಳಲು ಕೋಣೆ ಒಳಗಡೆ ಮೇಲ್ಛಾವಣಿಗೆ ತಾಡ್ಪತ್ರಿಯನ್ನು ಹಾಕಿದ್ದಾರೆ ಅಧಿಕಾರಿಗಳು. ಎಂತ ದುರ್ದೈವರಿ ಇದು ನಮ್ದು. 5,000 ಕೋಟಿ ಬರುತ್ತೆ ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ. ಆ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಮಕ್ಕಳ ಪುಸ್ತಕಕ್ಕೆ ಸರ್ಕಾರ ವೆಚ್ಚ ಮಾಡೋ ಹಣ ಸಂಪೂರ್ಣವಾಗಿ ವ್ಯರ್ಥವಾಗಿ ಹೋಗ್ತಾ ಇದೆ. ಇತ್ತೀಚೆಗೆ ಕಲಬುರಗಿಯಲ್ಲಿ ನಡೆದ ಪಾಠ ಮಾಡುವಂತಹ ವೇಳೆ ಕಾಲೇಜು ವಿದ್ಯಾರ್ಥಿನಿಯರ ಮೇಲೆ ಮೇಲ್ಛಾವಣಿ ಕುಸಿದು 5 ವಿದ್ಯಾರ್ಥಿಗಳಿಗೆ ಗಾಯ ಆಗಿತ್ತು. ಸರ್ಕಾರದ ವಿರುದ್ಧ ಇದೀಗ ಜನಾಕ್ರೋಶ. ಮಕ್ಕಳ ಭವಿಷ್ಯದ ಜೊತೆ ಇಲಾಖೆಗಳು ಚೆಲ್ಲಾಟವನ್ನ ಆಡ್ತಾ ಇದೆ. ಎಂಥ ದುಸ್ಥಿತಿ ರೀ ಕಲ್ಯಾಣ ಕರ್ನಾಟಕದ್ದು. ಸರಿಯಾದ ಶಾಲೆ ಕೊಡ್ಲಿಕ್ಕಾಗಲ್ಲ, ಆದ್ರೆ ಶಾಲೆ ಹೆಸರಲ್ಲಿ ದುಡ್ಡು ಲೂಟಿ ಮಾಡ್ತಾರೆ. ಸರಿಯಾದ ಶಿಕ್ಷಣ ಕೊಡ್ಲಿಕ್ಕಾಗಲ್ಲ, ಶಿಕ್ಷಣದ ಹೆಸರಲ್ಲಿ ದುಡ್ಡು ಲೂಟಿ ಮಾಡ್ತಾರೆ. ಸರಿಯಾದ ಬಿಲ್ಡಿಂಗ್ ಕಟ್ಲಿಕ್ಕಾಗಲ್ಲ, ಆದ್ರೆ ಬಿಲ್ಡಿಂಗ್ ಹೆಸರಲ್ಲಿ ದುಡ್ಡನ್ನ ಲೂಟಿ ಮಾಡ್ತಾರೆ. ಎಂತಹ ಪರಿಸ್ಥಿತಿ ಕಲಬುರಗಿದ್ದು. ನಮಸ್ಕಾರ. ಇಲ್ಲಿ BO ಆಫೀಸ್ದಾಗ 1 to 9th ಗೌರ್ಮೆಂಟ್ ಸ್ಕೂಲ್ ಸಲಾಗಿ ಬಡ ಹುಡುಗರಿಗೆ ಬುಕ್ಸ್ ಕೊಡ್ತಾರ. ಬುಕ್ಸ್ ಈ ತರ ಪರಿಸ್ಥಿತಿದಾಗಿದೆ. ಒಂದು ತಾತ್ಪತ್ರಿ ಹೊಡೆದಿ ಮಳೆ ಬರ್ತದ, ಒಂದು ತಾತ್ಪತ್ರಿ ಹೊಡೆದಿದ ಆ ನಮೂನ ಅವರು ಬುಕ್ಸ್ ಇಟ್ಟಿದ್ದಾರೆ. ಇಲ್ಲಿ ಪೂರಾ ಗೋಡೆಗಳು ಬಿದ್ದಿದಾವ, ಬೆಳಗ್ ಬಂದಿದ, ಮತ್ತೆ ಕಿಟಕಿಗಳು ಹಂಗೆ ಬೆಳಗ್ ಪರಿಸ್ಥಿತಿ ಬಂದಿದೆ. ಇವ್ರು ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳು? ಗೌರ್ಮೆಂಟ್ ಸ್ಕೂಲ್ ಹುಡುಗರ ಸಲಕ್ಕೆ ಏನ್ ಫ್ಯೂಚರೇ ಇಲ್ಲ. ಮೊನ್ನೆ ಇದೇ ತರ ಒಂದು ಗೌರ್ಮೆಂಟ್ PU ಕಾಲೇಜ್ದಾಗ ಇದೇ ತರ ಛತ್ ಬಿದ್ದಿ ಹುಡುಗಿಯರ ಮ್ಯಾಗ ಇದು ಗಾಯ ಆಯ್ತು. ಅದ್ರ ಹೊಣೆ ಯಾರು? ಈ ತರ ಕೆಲಸ ಮಾಡ್ತಾ ಇದ್ರು ಅಧಿಕಾರಿಗಳು ಮತ್ತು ಶಾಸಕರು. ಏನ್ ಮಾಡ್ತಾ ಇದ್ರು ಇವರು? ಇವ್ರಿಗೆ ಗಮನಕ್ಕಿಲ್ಲ. ಅಂದ್ರೆ ಹುಡುಗರ ಸಲಕ್ ಜೀವನದಿಂದ ಆಟ ಆಡ್ತಾ ಇದ್ರು. ಓನ್ಲಿ ಫಾರ್ ಪ್ರೈವೇಟ್ ಸ್ಕೂಲ್ ಅಂಡ್ ಕಾಲೇಜಸ್. ಇದಕ್ ಬಿಟ್ಟು ಮತ್ತೇನಿಲ್ಲ. ಗೌರ್ಮೆಂಟ್ ಸ್ಕೂಲ್ ವ್ಯಾಲ್ಯೂ ಇಲ್ಲ, ಬಡ ಹುಡುಗರ ಸಲಕ್ ವ್ಯಾಲ್ಯೂ ಇಲ್ಲ. ಬಡ ಹುಡುಗರು ಕಲಿಬಾರ್ದ? ಫ್ಯೂಚರ್ ಇಲ್ಲ ಅವ್ರದ್ದು. BO ಕಚೇರಿನಲ್ಲಿ ಅಧಿಕಾರಿಗಳಿಗೂ ಕೂಡ ಹಾಗೆ ಕೆಲಸ ಮಾಡ್ತಾ ಇದ್ರೆ ಮೇಲ್ಗಡೆ ಅದೇ ಅವ್ರಿಗೆ ಪರಿಸ್ಥಿತಿ ಗಂಭೀರ ಇದೆ. ಅವ್ರಿಗೆ ಏನ್ ಮಾಡ್ತಾ ಇದಾರೆ? ಅವ್ರಿಗೆ ಪರಿಸ್ಥಿತಿ ಗಂಭೀರ ಇದೆ. ಅವ್ರು ಡ್ಯೂಟಿ ಮಾಡಿದ್ರೆ ಅವ್ರಿಗೆ ಹೋಗ್ಬಿಡಪ್ಪ ಅಂತಾರ ಅವ್ರು. ಇದೇ ಇದೆ, ಇದಕ್ ಬಿಟ್ಟು ಮತ್ತೇನಿಲ್ಲ. ಇದು ಲಕ್ಷಾಂತರ ಬುಕ್ಸ್ ಇದೆಯಲ್ಲ, ಈ ಬುಕ್ಸ್ ಇಂದ ಏನಾಗಿದೆ ಮತ್ತೆ ಹೇಳ್ತಾರ ಬಜೆಟ್ ಯಾರ್ದದ? ಇವ್ರದಿಲ್ಲ, ಜನರ ರೊಕ್ಕ ಇದು, ಜನರ ದುಡ್ಡು. ಅವ್ರ ದುಡ್ಡು ಇಲ್ಲಿದು, ಜನರ ದುಡ್ಡು. ಜನರ ದುಡ್ಡಿಗೆ ಲೂಟಿ ಮಾಡ್ತಾ ಇದಾರೆ ಅಧಿಕಾರಿಗಳು ಮತ್ ಶಾಸಕರು. ಎಲ್ಲರೂ ಇದ್ರೊಳಗೆ ಎಲ್ಲರೂ ಶಾಮೀಲ್ ಇದಾರೆ. ಇದ್ರ ಮೇಲೆ ತಕ್ಷಣ ಆಕ್ಷನ್ ಆಲೇಬೇಕು. ಯಾಕಾಗಿಲ್ಲ ಅಂದ್ರೆ ಈ ತರ ಪರಿಸ್ಥಿತಿ ಇದೆ ಅಂದ್ರೆ ಹುಡುಗರು ಜೀವನದಿಂದ ಆಟ ಆಡ್ತಾ ಇದಾರೆ. ಹುಡುಗರು ಫ್ಯೂಚರ್ಲಿಂದ ಆಟ ಆಡ್ತಾ ಇದಾರೆ, ಬಡ್ರು ಹುಡುಗರ್ಲಿಂದ. ಯಾಕಂದ್ರೆ ಎಲ್ಲ ಈ ಪರಿಸ್ಥಿತಿ BO ಕಾಲೇಜ್ ಇದೆ ಅಂದ್ರೆ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ ಹಾಲತ್ ಇದೇ ನಮೂನ ಇದ್ದಿರ್ಬೋದು. ನನಗನ್ಸಬಿಟ್ಟು ಎಲ್ಲಾ ಚೆಕ್ ಮಾಡ್ಕೋಬಹುದು. ಇಡೀ ಗುಲ್ಬರ್ಗಾದಾಗ ಇದೇ ನಮೂನ ಇದ್ದಿರ್ಬೋದು ಗೌರ್ಮೆಂಟ್ ಸ್ಕೂಲ್ಗಳು. ಅಧಿಕಾರಿಗಳಿಗೆ ಹೇಳ್ತೀನಿ, ಇದ್ರ ಮೇಲೆ ತಕ್ಷಣ ಆಕ್ಷನ್ ಆಲೇಬೇಕು. ಆಗಿಲ್ಲ ಅಂದ್ರೆ ಒಂದು ಉಗ್ರವಾದ ಹೋರಾಟವನ್ನು JDS ವತಿಯಿಂದ ಮಾಡ್ತೀವಿ ನಾವು.